ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಪಕ್ಷಗಳ ಹಂಗಾಮ ಮುಂದುವರಿತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಬೇಕಾಗಿತ್ತು ಲೋಕಸಭೆಯಲ್ಲಿ. ಆ ಭಾಷಣಕ್ಕೆ ಅಡ್ಡಿಪಡಿಸಲಾಗಿತ್ತು. ನಿನ್ನೆ ಇವತ್ತಿಗೆ ಮುಂದೂಡಲಾಗಿತ್ತು. ಇವತ್ತು ಮತ್ತೆ ವಿಪಕ್ಷ ಕೋಲಾಹಲವನ್ನ ಎಬ್ಬಿಸಿದೆ. ನಿನ್ನೆ ಸಂಜೆ ಪ್ರಧಾನಿಯವರ ಭಾಷಣ ಮುಂದೂಡಿಕೆ ಆಯಿತು. ಇವತ್ತೂ ಕೂಡ ಹಾಗಾದ್ರೆ ಪ್ರಧಾನಿಯವರ ಭಾಷಣ ಇಲ್ವಾ ಅನ್ನುವಂತಹ ಕುತೂಹಲ. ಇವತ್ತು ಬೆಳಗ್ಗೆ ಸದನ ಆರಂಭ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಸಂಸದರು ಗದ್ದಲವನ್ನ ಏರ್ಪಡಿಸ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣ ಇಲ್ಲದೆ ವಂದನಾ ನಿರ್ಣಯವನ್ನ ಮಾಡಲಾಗ್ತಾ ಇದೆಯಾ? ಧ್ವನಿ ಮತದಿಂದ ರಾಷ್ಟ್ರಪತಿ ಭಾಷಣ ವಂದನಾ ನಿರ್ಣಯ ಸ್ವೀಕಾರ ಮಾಡುವಂತ ಸಾಧ್ಯತೆಯನ್ನ ಕೂಡ ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಲೋಕಸಭೆ ಬದಲು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವ ಸ್ವಲ್ಪ ಹೊತ್ತಿನ ಮುಂಚೆ ಕೆಲವು ವಿರೋಧ ಪಕ್ಷದ ಮಹಿಳಾ ಸಂಸದರು ಪ್ರಧಾನಿ ಮೋದಿ ಅವರ ಕುರ್ಚಿ ಸುತ್ತಮುತ್ತ ಮುತ್ತಿಗೆ ಹಾಕಿದ್ರು. ಅಂಡ್ ಇವತ್ತು ಸಂಜೆ 5 ಗಂಟೆಗೆ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡುವಂತ ಸಾಧ್ಯತೆ ಇದೆ. ರಾಜ್ಯಸಭೆಯಲ್ಲೂ ಲೋಕಸಭಾ ಮಾದರಿಯಲ್ಲೇ ಕಾಂಗ್ರೆಸ್ ಗದ್ದಲವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತಳ್ಳಿ ಹಾಕೋಂಗಿಲ್ಲ. ನಿವೃತ್ತ ಆರ್ಮಿ ಚೀಫ್ ನರವಣೆ ಪುಸ್ತಕದ ಬಗ್ಗೆ ಕಾಂಗ್ರೆಸ್ ಪ್ರಸ್ತಾಪವನ್ನ ಮಾಡಲಿಕ್ಕಿದ್ದು, ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ನರವಣೆ ಪುಸ್ತಕದಲ್ಲಿನ ಅಂಶ ಉಲ್ಲೇಖಿಸೋದಕ್ಕೆ ಖರ್ಗೆ ಮುಂದಾಗಿದ್ದು, ವಿಪಕ್ಷ ನಾಯಕ ಖರ್ಗೆಗೆ ಅಂದ್ರೆ ಅವರ ಪ್ರಸ್ತಾಪಕ್ಕೆ ರಾಜ್ಯಸಭಾ ಅಧ್ಯಕ್ಷರು ತಡೆ ಒಡ್ಡಿದ್ದಾರೆ. ರಾಜ್ಯಸಭಾಧ್ಯಕ್ಷ ಸಿಪಿ ರಾಧಾಕೃಷ್ಣ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಸ್ತಾಪ ಮಾಡೋಕೆ ಹೊರಟಂತ ವಿಚಾರಕ್ಕೆ ತಡೆಯೊಡ್ಡಿದ್ದಕ್ಕೆ ಖರ್ಗೆ ಖಂಡನೆ ವ್ಯಕ್ತಪಡಿಸಿದ್ದು, ಕೈ ಸದಸ್ಯರ ಜೊತೆಗೆ ಸದನದಿಂದ ಹೊರ ನಡೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತಹ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇದೆ. ಆಲ್ರೆಡಿ ವಿರೋಧ ಪಕ್ಷದ 8 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಹಾಗಾಗಿ ಈ ಪ್ರತಿಭಟನೆಯ ಹಂಗಾಮ ದಿನಕ್ಕೊಂದು ಟ್ವಿಸ್ಟ್ ಟರ್ನು ಅನ್ನುವಂತೆ ಕಂಟಿನ್ಯೂ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ನವದೆಹಲಿ ಪ್ರತಿನಿಧಿ ಸಂತೋಷ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, 8 ಸಂಸದರನ್ನ ಅವರ ವರ್ತನೆಯ ಆಧಾರದ ಮೇಲೆ ಅಮಾನತು ಮಾಡಿದ್ದು, ಅದಾದ ಬಳಿಕ 2 ಹೌಸ್ನಲ್ಲಿ ಕಾಂಗ್ರೆಸ್ಸಿನ ಹಂಗಾಮ ಕಂಟಿನ್ಯೂ ಆಗ್ತಾ ಇದೆ. ಇದು ಪ್ರಧಾನಿ ಅವರ ಭಾಷಣದ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದು. ಸೊ ಭಾಷಣದ ಕುರಿತಾಗಿ ಅಪ್ಡೇಟ್ಸ್ ಅಂಡ್ ಕಾಂಗ್ರೆಸ್ಸಿನ ವರ್ತನೆಗೆ ಸೀಮಿತವಾಗಿ ಮಾಹಿತಿ ಕೊಡೋದಾದ್ರೆ. ಖಂಡಿತ ಪ್ರಜ್ವಲ, ಮುಖ್ಯವಾಗಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯ ಭಾಷಣದ ಮೇಲೆ ವಿಪಕ್ಷ ನಾಯಕ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸೇನಾ ಮುಖ್ಯಸ್ಥರಾಗಿದ್ದಂಥ ಎಂಎಂ ನರವಣೆ ಅವರು ಬರೆದಿದ್ದಂಥ ಆತ್ಮಚರಿತ್ರೆಯ ಪುಸ್ತಕದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಲೋಕಸಭೆಯಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಅದಕ್ಕೆ ಆಡಳಿತ ಪಕ್ಷದ ಬಹುತೇಕ ಲೋಕಸಭಾ ಸಂಸದರೆಲ್ಲರೂ ಕೂಡ, ಜೊತೆಗೆ ಸಂಸದೀಯ ಸಚಿವ ಕಿರಣ್ ರಿಜಿಜು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಅದು ಎಲ್ಲಿಯೂ ಕೂಡ ಪ್ರಕಟವಾಗಿಲ್ಲ, ಅದನ್ನ ಅಧಿಕೃತವಾಗಿ ಇಲ್ಲಿ ಚರ್ಚೆ ಮಾಡುವಂತದ್ದು ಸೂಕ್ತವಲ್ಲ. ಜೊತೆಗೆ ಅದು ಯಾವುದು ಕೂಡ ರೆಕಾರ್ಡ್ ಅಲ್ಲಿ ಇರಬಾರದು ಅನ್ನೋದರ ಬಗ್ಗೆ. ಹಾಗಾಗಿ ಇದು ಕಳೆದ 2-3 ದಿನಗಳಿಂದ ಕೂಡ ನಡೀತಾ ಇದ್ದಂತಹ ಒಂದು ಚರ್ಚೆಗಳಾಗ್ತಾ ಇತ್ತು. ಪ್ರತಿದಿನ ಕಲಾಪ ಬೆಳಿಗ್ಗೆ ಆರಂಭವಾದ್ರೆ ಮಧ್ಯಾಹ್ನದವರೆಗೂ ಕೂಡ ಮುಂದೂಡುತ್ತಾ ಇತ್ತು. ಮಧ್ಯಾಹ್ನ ಆರಂಭವಾದ್ರೆ ಸಂಜೆವರೆಗೂ ಕೂಡ ಇದೇ ರೀತಿಯಾದಂತಹ ಸನ್ನಿವೇಶ ಉಂಟಾಗ್ತಾ ಇತ್ತು. ಇವತ್ತು ಕೂಡ ಅದೇ ರೀತಿಯಾದಂತಹ ಸ್ಥಿತಿ ಉದ್ಭವವಾದಂತಹ ಹಿನ್ನೆಲೆಯಿಂದಾಗಿ ಲೋಕಸಭಾ ಕಲಾಪವನ್ನ ಬೆಳಿಗ್ಗೆ 11 ಗಂಟೆಗೆ ಆರಂಭವಾದ್ರೂ ಕೂಡ ಮತ್ತೆ 12 ಗಂಟೆಗೆ ಮುಂದೂಡುವಂತಹ ಪ್ರಯತ್ನವನ್ನ ಸ್ಪೀಕರ್ ಮಾಡಿದ್ರು. ಇದೀಗ ಆದ್ರೆ ರಾಷ್ಟ್ರಪತಿಗಳ ವಂದನಾ ನಿರ್ಣಯದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು, ಪ್ರಧಾನಿಯವರು ಭಾಷಣವನ್ನ ಮಾಡಿದ ಬಳಿಕ ಇದು ಅಂತ್ಯವಾಗ್ತಾ ಇತ್ತು. ಆದ್ರೆ ಅದಕ್ಕೂ ಮುಂಚಿತವಾಗಿ ಇದು ಮೊದಲ ಬಾರಿಗೆ, ಬಹುತೇಕ ಲೋಕಸಭೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಸನ್ನಿವೇಶ ಉಂಟಾಗಿದೆ ಅನ್ನೋದರ ಬಗ್ಗೆ ಚರ್ಚೆನ ಮಾಡಲಾಗ್ತದೆ. ಆದ್ರೆ ರಾಜ್ಯಸಭೆಯಲ್ಲಿ ಪ್ರಧಾನಿ ಇವತ್ತು ಸಂಜೆ 4 ಗಂಟೆಗೆ ಭಾಷಣವನ್ನ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಮಾಡಲಿದ್ದಾರೆ ಅನ್ನೋದರ ಬಗ್ಗೆ ಹೇಳಲಾಗ್ತದೆ. ಅಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಉದ್ಭವಿಸಿದ್ರೆ ಮುಂದೇನು ಅನ್ನುವಂಥದ್ದನ್ನು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲೂ ಕೂಡ ಉಪರಾಷ್ಟ್ರಪತಿಗಳು ಜೊತೆಗೆ ರಾಜ್ಯಸಭೆಯ ಸಭಾಪತಿಯಾಗಿರುವಂತಹ ಸಹಜವಾಗಿ ರಾಧಾಕೃಷ್ಣನ್ ಅವರು ತಮ್ಮದೇ ಆದಂತಹ ನಿಲುವುಗಳನ್ನು ತೆಗೆದುಕೊಳ್ತಾರಾ? ಲೋಕಸಭೆಯಲ್ಲಿ ಸ್ಪೀಕರ್ ತೆಗೆದುಕೊಂಡಂತಹ ನಿಲುವನ್ನ ಅಂದ್ರೆ ವಿಪಕ್ಷಗಳು ಅಡ್ಡಿಪಡಿಸಿದಂತಹ ಭಾಷಣಕ್ಕೆ ಅಡ್ಡಿಪಡಿಸ್ತಾರೆ ಅನ್ನುವಂತಹ ನಿಟ್ಟಿನಿಂದಾಗಿ, ಜೊತೆಗೆ ಗದ್ದಲ ಆಗ್ತಿರುವಂತಹ ಹಿನ್ನೆಲೆಯಿಂದಾಗಿ ಕಲಾಪಗಳನ್ನು ಮುಂದೂಡುವಂತಹ ಸನ್ನಿವೇಶ ಉಂಟಾಗ್ತಾ ಇದೆ. ಅಲ್ಲೂ ಕೂಡ ಇದೇ ರೀತಿಯಂತಹ ಸ್ಥಿತಿ ಉದ್ಭವ ಆಗುತ್ತಾ? ಲೋಕಸಭೆಯಲ್ಲಿ ಈಗಾಗಲೇ ಸುಮಾರು 8 ಜನ ಕಾಂಗ್ರೆಸ್ ಹಾಗೂ ಇನ್ನಿತರ ಇಂಡಿಯಾ ಬ್ಲಾಕ್ನ ಸಂಸದರುಗಳನ್ನ ಅಮಾನತು ಮಾಡಲಾಗಿರುವಂತದ್ದು. ಮುಂದಿನ ಕಲಾಪದವರೆಗೂ ಕೂಡ, ಅಂದ್ರೆ ಈ ಎಷ್ಟು ಬಜೆಟ್ ಸೆಷನ್ಗಳಿದೆ ಅಲ್ಲಿಯವರೆಗೂ ಕೂಡ ತಾತ್ಕಾಲಿಕವಾಗಿ ಅಮಾನತ್ನಲ್ಲಿ ಇಡುವಂತಹ ಕೆಲಸವನ್ನ ಸ್ಪೀಕರ್ ಮಾಡಲಾಗಿರುವಂತದ್ದು. ಉಳಿದಂತೆ ರಾಜ್ಯಸಭೆಯಲ್ಲೂ ಕೂಡ ಇದೇ ರೀತಿಯಂತಹ ಸ್ಥಿತಿಗತಿಗಳು ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಜೊತೆಗೆ ರಾಜ್ಯಸಭೆಯಲ್ಲೂ ಕೂಡ ಗದ್ದಲ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಪರಸ್ಪರ ಆಡಳಿತ ಮತ್ತು ವಿಪಕ್ಷದ ನಡುವೆ ಕೂಡ ಗದ್ದಲ ಜೋರಾಗ್ತಿರುವಂತಹ ಹಿನ್ನೆಲೆಯಿಂದಾಗಿ
ಉಪರಾಷ್ಟ್ರಪತಿಗಳು ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ತಾರೆ. ಸಭಾಪತಿಯಾಗಿರುವಂತಹ ರಾಧಾಕೃಷ್ಣ ಅವರು ಈ ಸಂಜೆ ನಡೆಯಲಿರುವಂತಹ ಭಾಷಣ ಸಮಯದಲ್ಲೂ ಕೂಡ ಇದೇ ರೀತಿಯಂತಹ ಸ್ಥಿತಿ ಉದ್ಭವ ಆದ್ರೆ ಅನ್ನುವಂಥ ನಿಟ್ಟಿನಿಂದಾಗಿ ಯಾವ ನಿಲುವುಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಒಂದು ಸ್ಪಷ್ಟವಾಗುತ್ತೆ, ದಿನದಿಂದ ದಿನಕ್ಕೆ ಸಂಸದರುಗಳ ನಡುವೆ ಹೌಸ್ನಲ್ಲಿ ಲೋಕಸಭೆ ಇರ್ಬೋದು ಅಥವಾ ರಾಜ್ಯಸಭೆಯಲ್ಲಿ ನಡೀತಿರುವಂತಹ ಈ ಒಂದು ಗದ್ದಲದಿಂದಾಗಿ ಸಹಜವಾಗಿ ದೇಶದ ಬಗ್ಗೆ, ಹಲವು ಯೋಜನೆಗಳ ಬಗ್ಗೆ, ಹಲವು ಬಿಲ್ಗಳ ಬಗ್ಗೆ, ನಾನಾ ವಿಷಯಗಳ ಬಗ್ಗೆ 370 0 ಅವರ್ 377 ಜೊತೆಗೆ ಕ್ವಶನ್ ಅವರ್, ಹೀಗೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದಂತಹ ಸಂಸದರುಗಳು ಯಾವ ಒಂದು ಹಂತಕ್ಕೆ ತಲುಪ್ತಾ ಇದ್ದಾರೆ. ಜೊತೆಗೆ ವೈಯಕ್ತಿಕವಾದಂತಹ ಒಂದು ಜಗಳ, ಪರಸ್ಪರ ವಾದ ವಿವಾದ. ಫೈನ್ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಅಂಗೀಕಾರವಾಗಿರುವ ಮಾಹಿತಿ. ಪ್ರಧಾನಿ ಭಾಷಣವೇ ಇಲ್ಲದೆ ಅವರ ವಂದನಾ ನಿರ್ಣಯವನ್ನ ಅಂಗೀಕರಿಸಿದ್ದಾರೆ. ಧ್ವನಿ ಮತದ ಮೂಲಕ ವಂದನಾ ನಿರ್ಣಯವನ್ನ ಲೋಕಸಭೆ ಸ್ವೀಕರಿಸಿದೆ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡಲ್ಲ ಅನ್ನೋದು ಅಧಿಕೃತವಾಗಿದ್ದು, ಇವತ್ತು ಸಂಜೆ 5 ಗಂಟೆಗೆ ರಾಜ್ಯಸಭೆಯಲ್ಲಿ ವಂದನಾ ನಿರ್ಣಯದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನು ಮಾಡಲಿದ್ದಾರೆ. ಬಜೆಟ್ ಅಧಿವೇಶನದ ಭಾಗವಾಗಿ ಸಂಸತ್ತಿನ ಎರಡೂ ಸದನದಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಒಂದು ಧನ್ಯವಾದ ಸಲ್ಲಿಸುವಂತ ನಿರ್ಣಯ. ಇದರ ಕುರಿತು ಇವತ್ತು ಚರ್ಚೆ ಮುಂದುವರಿಯುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಇನ್ಫ್ಯಾಕ್ಟ್ ಅದರ ಬಗ್ಗೆ ನಿನ್ನೆ ಪ್ರಧಾನಿ ಮೋದಿ ಅವರು ಮಾತನಾಡ್ಲಿಕ್ಕಿದ್ರು, ನಿನ್ನೆ ಅವರು ಭಾಷಣ ಮಾಡ್ಲಿಕ್ಕಿದ್ರು. ಆದರೆ ಕಾಂಗ್ರೆಸ್ ಏರ್ಪಡಿಸಿದಂತ ಗದ್ದಲದಿಂದ ಇವತ್ತಿಗೆ ಮುಂದೂಡಲಾಯಿತು. ಬಟ್ ಇದೀಗ ಫೈನಲಿ ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣಕ್ಕೆ ಅಡ್ಡಿಪಡಿಸಿ ವಿಪಕ್ಷ ಕೋಲಾಹಲ ಉಂಟು ಮಾಡಿದಂತ ಹಿನ್ನೆಲೆ ಪ್ರಧಾನಿಗಳ ಭಾಷಣವೇ ಇಲ್ಲದೆ ಅಂಗೀಕರಿಸಲಾಗಿದೆ. ಲೋಕಸಭೆಯಲ್ಲಿ ಧ್ವನಿ ಮತದ ಮೂಲಕ ವಂದನಾ ನಿರ್ಣಯವನ್ನ ಅಂಗೀಕರಿಸಲಾಗಿದೆ. ಬಟ್ ಇವತ್ತು ಸಂಜೆ 5 ಗಂಟೆಗೆ ರಾಜ್ಯಸಭೆಯಲ್ಲಿ ವಂದನಾ ನಿರ್ಣಯದ ಮೇಲೆ ಪ್ರಧಾನಿ ಮೋದಿ ಭಾಷಣ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಲ್ಲೂ ಕೂಡ ಕಾಂಗ್ರೆಸ್ಸಿನ ಇದೇ ವರ್ತನೆ ಮುಂದುವರಿತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಲೋಕಸಭೆಯಲ್ಲಿ ಈ ಮೂಲಕ ಪ್ರಧಾನಿ ಮೋದಿ ಭಾಷಣ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಅಧಿಕೃತವಾಗ್ತಾ ಇದೆ. ಬಿಕಾಸ್ ಧ್ವನಿ ಮತದ ಮೂಲಕ ವಂದನಾ ನಿರ್ಣಯದ ಅಂಗೀಕಾರ ಮಾಡಲಾಗಿದೆ. ರಾಷ್ಟ್ರಪತಿಗಳ ಭಾಷಣಕ್ಕೆ ಧನ್ಯವಾದ ಸಲ್ಲಿಸುವಂತಹ ನಿರ್ಣಯವನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿತ್ತು. ತೇಜಸ್ವಿ ಸೂರ್ಯ ಅವರು ಅದನ್ನ ಅನುಮೋದಿಸಿದ್ದು. ಈ ಚರ್ಚೆಗೋಸ್ಕರ ಸದನ 18 ಗಂಟೆಗಳ ಟೈಮ್ ಅನ್ನ ನಿಗದಿಪಡಿಸಿತ್ತು. ಬಟ್ ಸ್ಟಿಲ್ 18 ಗಂಟೆಯನ್ನ ದಂಡ ಮಾಡಿದ್ದಾರೆ.